ಯಲ್ಲಿ ನಡೆದಂತಹ ಬ್ಯಾನರ್ ವಿಚಾರವಾಗಿ ಗಲಾಟೆಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಒಂದು ಕಡೆ ಅಂತ್ಯ ಆಗೋದು ಒಂದು ಸಾವಿನಲ್ಲಿ ಆದ್ರೂ ಕೂಡ ಬೇರೆದೇ ಲೆವೆಲ್ಗೆ ಹೋಗಿರುತ್ತೆ ಅಲ್ಲಿನ ಒಂದು ಗಲಾಟೆ. ಮಹಿಳೆಯರು ಕೂಡ ದೊಣ್ಣೆನೆ ಹಿಡಿದುಕೊಂಡು ನಿಂತ್ಕೋತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿ ದಳ್ಳೂರಿಯ ವಿಚಾರವಾಗಿ ಗಂಭೀರ ಪ್ರಕರಣದಲ್ಲೂ ಕೂಡ ವಿಮ್ಸ್ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಪೋಸ್ಟ್ ಮಾರ್ಟಂ ಮೇಲೆ ಎಡವಟ್ಟನ್ನ ಮಾಡಿದ್ದಾರೆ. ಕಾಟಾಚಾರಕ್ಕೆ ಪೋಸ್ಟ್ ಮಾರ್ಟಂ ಮಾಡಿದ್ದಂತಹ ವೈದ್ಯರ ನಿರ್ಲಕ್ಷ್ಯದಿಂದಲೇ 2 ಬಾರಿ ಪೋಸ್ಟ್ ಮಾರ್ಟಂ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಮೊದಲಿಗೆ ಕೇವಲ ಗುಂಡು ಮಾತ್ರ ಹೊರ ತೆಗೆದಿದ್ದಂತಹ ವೈದ್ಯರು, ಆದರೆ ಗುಂಡಿನ ಸುತ್ತ ಇರೋ ಬುಲೆಟ್ ಕವಚ ತೆಗೆಯದೆ ನಿರ್ಲಕ್ಷ್ಯವನ್ನ ತೋರಿದ್ರು. ಇನ್ನು ಬುಲೆಟ್ನ ಕವರ್ ರಾಜಶೇಖರ್ ದೇಹದಲ್ಲೇ ಇತ್ತು. ಇದರಿಂದ 2ನೇ ಬಾರಿ ಪೋಸ್ಟ್ ಮಾರ್ಟಂ ಮಾಡಿಸ್ತಾರೆ ಪೊಲೀಸರು. ಅದು ಕೂಡ ಬೇಕು ಅಂತ ಹೇಳ್ತಾರೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ 2 ಬಾರಿ ಪೋಸ್ಟ್ ಮಾರ್ಟಂ ಆಗಿರೋದು. 2ನೇ ಬಾರಿ ಪೋಸ್ಟ್ ಮಾರ್ಟಂ ಮಾಡಿದಾಗ ಪೂರ್ಣ ಬುಲೆಟ್ ಹೊರಕ್ಕೆ ತೆಗೆಯಲಾಗುತ್ತೆ. ನೋಡಿ, ಮೊದಲ ಬಾರಿ ಪೋಸ್ಟ್ ಮಾರ್ಟಂ ಮಾಡಿದಾಗ ಏನ್ ತೆಗೆದ್ರು ಬುಲೆಟ್ ಅಷ್ಟೇ. 2ನೇ ಬಾರಿ ಪೋಸ್ಟ್ ಮಾರ್ಟಂ ಮಾಡಿದಾಗ ಕಂಪ್ಲೀಟ್ ಅದರ ಸುತ್ತಲೇ ಇರುವಂತಹ ಕವಚವನ್ನ ಕೂಡ ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಯಾಕೆ ಇಂತಹ ಒಂದು ನಿರ್ಲಕ್ಷ್ಯವನ್ನ ತೋರಿದ್ದು ವೈದ್ಯರು? ಗೊತ್ತಾಗಲ್ವಾ ಪೋಸ್ಟ್ ಮಾರ್ಟಂ ಮಾಡಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ಸೆನ್ಸಿಟಿವ್ ಇದೆ ಕೇಸ್ ಅನ್ನೋದು ಗೊತ್ತಾಗ್ಲಿಲ್ವಾ ಅವ್ರಿಗೆ? ನಾಗೇಂದ್ರ ಬಾಬು, ನಿನ್ನೆ ಇದೇ ಜಾಗದಲ್ಲಿ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಒಂದು ಗಂಭೀರವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ಆ ಆರೋಪ ಏನು ಅಂದ್ರೆ, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಇದ್ದಾರೆ, ಆತ ಸಾವಿಗೀಡದಂತ ಸಂದರ್ಭದಲ್ಲಿ ಆತನ ಪೋಸ್ಟ್ ಮಾರ್ಟಂ ಅನ್ನ 2 ಬಾರಿ ಮಾಡಿದ್ರು. ಯಾಕಾಗಿ ಅಂದ್ರೆ, ಮೊದಲನೇ ಬಾರಿ ಮಾಡಿದಾಗ ಆತನ ದೇಹದಿಂದ ಗುಂಡನ್ನ ಹೊರ ತೆಗೆದಿರಲಿಲ್ಲ. ಅಂದ್ರೆ ಆ ಗುಂಡನ್ನ ಹೊರ ತೆಗೆದೇ ಆತನ ಅಂತಿಮ ಸಂಸ್ಕಾರ ಮಾಡಿಬಿಟ್ರೆ ಆ ಗುಂಡು ಹೊರಗೆ ಬರೋದಿಲ್ಲ, ಅದು ಯಾರ ಗುಂಡು ಅಂತ ಪತ್ತೆ ಆಗೋದಿಲ್ಲ. ಹೀಗಾಗಿ ಪ್ರಕರಣನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ನ ಒಂದು ಒತ್ತಡದಿಂದ ಪೋಸ್ಟ್ ಮಾರ್ಟಂ ಅನ್ನ ಆ ರೀತಿಯಾಗಿ ಮಾಡಿದ್ರು. ಮತ್ತೆ 2ನೇ ಬಾರಿಗೆ ಪೋಸ್ಟ್ ಮಾರ್ಟಂ ಅನ್ನ ಮಾಡಿ ಗುಂಡನ್ನ ಹೊರ ತೆಗೆದ್ರು ಅಂತ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಪೋಸ್ಟ್ ಮಾರ್ಟಂ ಮಾಡ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯದಿಂದಾಗಿ 2 ಬಾರಿ ಪೋಸ್ಟ್ ಮಾರ್ಟಂ ಆಗಿದೆ. ವಿಮ್ಸ್ ಪದೇ ಪದೇ ವಿಮ್ಸ್ ನ ವೈದ್ಯರು ಎಡವಟ್ಟನ್ನ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣ, ಇಷ್ಟೆಲ್ಲ ಗಂಭೀರವಾದ ಪ್ರಕರಣದಲ್ಲೂ ಕೂಡ ವಿಮ್ಸ್ ನ ವೈದ್ಯರು ಪೋಸ್ಟ್ ಮಾರ್ಟಂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಏನಂದ್ರೆ, ಕಾಟಾಚಾರಕ್ಕೆ ಪೋಸ್ಟ್ ಮಾರ್ಟಂ ಮಾಡಿ ರಾಜಶೇಖರ್ ದೇಹದಲ್ಲಿದ್ದ ಗುಂಡನ್ನ ಮಾತ್ರ ಹೊರ ತೆಗಿತಾರೆ, ಆದ್ರೆ ಅದರ ಸುತ್ತ ಇರ್ತಕ್ಕಂಥ ಕವಚವನ್ನ ಹೊರ ತೆಗೆದಿರಲ್ಲ. ಹಾಗೆ ಬಾಡಿಯನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇದು ಹೋಗುತ್ತೆ. ಆದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು, ಇಲ್ಲ, ನಮಗೆ ಅಲ್ಲಿರ್ತಕ್ಕಂಥ ಎಲ್ಲಾ ಗುಂಡಿನ ಅವಶೇಷಗಳು ಬೇಕು, ಅದನ್ನ ನೀವು ಹೊರ ತೆಗಿಲೇಬೇಕು ಅನ್ನುವ ಒಂದು ಸೂಚನೆಯನ್ನ ಕೊಟ್ಟ ಬಳಿಕ ಮತ್ತೊಮ್ಮೆ ಪೋಸ್ಟ್ ಮಾರ್ಟಂ ಮಾಡಿ ಸಂಪೂರ್ಣವಾಗಿ ಗುಂಡು ಹಾಗೂ ಅದರ ಸುತ್ತ ಇದ್ದ ಕವಚವನ್ನ ಹೊರ ತೆಗೆದಿರ್ತಕ್ಕಂಥದ್ದು. ಇದನ್ನೇ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಮುಂದಾಗಿ ಇದು ಒಂದು ಷಡ್ಯಂತ್ರ ಅಂತ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ವಿಮ್ಸ್ ನ ವೈದ್ಯರು ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇಂತಹ ಗಂಭೀರ ಪ್ರಕರಣದಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಂಡಿರೋದು ಈಗ ಬಟ ಬಯಲಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ವೈದ್ಯರ ನಿರ್ಲಕ್ಷ್ಯದಿಂದಾಗಿ 2 ಬಾರಿ ಪೋಸ್ಟ್ ಮಾರ್ಟಂ ಮಾಡುವಂತ ಕೆಲಸಗಳಾಗಿದೆ. ಅದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತಹ ಸೂಚನೆ ಮೇರೆಗೆ ಅಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಂ ಅನ್ನ ಮಾಡಿರೋದು. ಯಲ್ಲಿ ನಡೆದಂತಹ ಬ್ಯಾನರ್ ವಿಚಾರವಾಗಿ ಗಲಾಟೆಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಒಂದು ಕಡೆ ಅಂತ್ಯ ಆಗೋದು ಒಂದು ಸಾವಿನಲ್ಲಿ ಆದ್ರೂ ಕೂಡ ಬೇರೆದೇ ಲೆವೆಲ್ಗೆ ಹೋಗಿರುತ್ತೆ ಅಲ್ಲಿನ ಒಂದು ಗಲಾಟೆ. ಮಹಿಳೆಯರು ಕೂಡ ದೊಣ್ಣೆನೆ ಹಿಡಿದುಕೊಂಡು ನಿಂತ್ಕೋತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿ ದಳ್ಳೂರಿಯ ವಿಚಾರವಾಗಿ ಗಂಭೀರ ಪ್ರಕರಣದಲ್ಲೂ ಕೂಡ ವಿಮ್ಸ್ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಪೋಸ್ಟ್ ಮಾರ್ಟಂ ಮೇಲೆ ಎಡವಟ್ಟನ್ನ ಮಾಡಿದ್ದಾರೆ. ಕಾಟಾಚಾರಕ್ಕೆ ಪೋಸ್ಟ್ ಮಾರ್ಟಂ ಮಾಡಿದ್ದಂತಹ ವೈದ್ಯರ ನಿರ್ಲಕ್ಷ್ಯದಿಂದಲೇ 2 ಬಾರಿ ಪೋಸ್ಟ್ ಮಾರ್ಟಂ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಮೊದಲಿಗೆ ಕೇವಲ ಗುಂಡು ಮಾತ್ರ ಹೊರ ತೆಗೆದಿದ್ದಂತಹ ವೈದ್ಯರು, ಆದರೆ ಗುಂಡಿನ ಸುತ್ತ ಇರೋ ಬುಲೆಟ್ ಕವಚ ತೆಗೆಯದೆ ನಿರ್ಲಕ್ಷ್ಯವನ್ನ ತೋರಿದ್ರು. ಇನ್ನು ಬುಲೆಟ್ನ ಕವರ್ ರಾಜಶೇಖರ್ ದೇಹದಲ್ಲೇ ಇತ್ತು. ಇದರಿಂದ 2ನೇ ಬಾರಿ ಪೋಸ್ಟ್ ಮಾರ್ಟಂ ಮಾಡಿಸ್ತಾರೆ ಪೊಲೀಸರು. ಅದು ಕೂಡ ಬೇಕು ಅಂತ ಹೇಳ್ತಾರೆ.
ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿರೋದು. 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಪೂರ್ಣ ಬುಲೆಟ್ ಹೊರಕ್ಕೆ ತೆಗೆಯಲಾಗುತ್ತೆ. ನೋಡಿ, ಮೊದಲ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಏನ್ ತೆಗೆದ್ರು ಬುಲೆಟ್ ಅಷ್ಟೇ. 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಕಂಪ್ಲೀಟ್ ಅದರ ಸುತ್ತಲೂ ಇರುವಂತಹ ಕವಚವನ್ನ ಕೂಡ ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಯಾಕೆ ಇಂತಹ ಒಂದು ನಿರ್ಲಕ್ಷ್ಯವನ್ನ ತೋರಿದ್ದು ವೈದ್ಯರು? ಗೊತ್ತಾಗಲ್ವಾ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ಸೆನ್ಸಿಟಿವ್ ಇದೆ ಕೇಸ್ ಅನ್ನೋದು ಗೊತ್ತಾಗ್ಲಿಲ್ವಾ ಅವ್ರಿಗೆ? ನಾಗೇಂದ್ರ ಬಾಬು, ನಿನ್ನೆ ಇದೇ ಜಾಗದಲ್ಲಿ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಒಂದು ಗಂಭೀರವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ಆ ಆರೋಪ ಏನು ಅಂದ್ರೆ, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಇದ್ದಾರೆ, ಆತ ಸಾವಿಗೀಡದಂತ ಸಂದರ್ಭದಲ್ಲಿ ಆತನ ಪೋಸ್ಟ್ ಮಾರ್ಟಮ್ ಅನ್ನ 2 ಬಾರಿ ಮಾಡಿದ್ರು. ಯಾಕಾಗಿ ಅಂದ್ರೆ, ಮೊದಲನೇ ಬಾರಿ ಮಾಡಿದಾಗ ಆತನ ದೇಹದಿಂದ ಗುಂಡನ್ನ ಹೊರ ತೆಗೆದಿರಲಿಲ್ಲ. ಅಂದ್ರೆ ಆ ಗುಂಡನ್ನ ಹೊರ ತೆಗೆದೇ ಆತನ ಅಂತಿಮ ಸಂಸ್ಕಾರ ಮಾಡಿಬಿಟ್ರೆ ಆ ಗುಂಡು ಹೊರಗೆ ಬರೋದಿಲ್ಲ, ಅದು ಯಾರ ಗುಂಡು ಅಂತ ಪತ್ತೆ ಆಗೋದಿಲ್ಲ. ಹೀಗಾಗಿ ಪ್ರಕರಣನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ನ ಒಂದು ಒತ್ತಡದಿಂದ ಪೋಸ್ಟ್ ಮಾರ್ಟಮ್ ಅನ್ನ ಆ ರೀತಿಯಾಗಿ ಮಾಡಿದ್ರು. ಮತ್ತೆ 2ನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಗುಂಡನ್ನ ಹೊರ ತೆಗೆದ್ರು ಅಂತ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯದಿಂದಾಗಿ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ. ವಿಮ್ಸ್ ಪದೇ ಪದೇ ವಿಮ್ಸ್ ನ ವೈದ್ಯರು ಎಡವಟ್ಟನ್ನ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣ, ಇಷ್ಟೆಲ್ಲ ಗಂಭೀರವಾದ ಪ್ರಕರಣದಲ್ಲೂ ಕೂಡ ವಿಮ್ಸ್ ನ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಏನಂದ್ರೆ, ಕಾಟಾಚಾರಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ರಾಜಶೇಖರ್ ದೇಹದಲ್ಲಿದ್ದ ಗುಂಡನ್ನ ಮಾತ್ರ ಹೊರ ತೆಗಿತಾರೆ, ಆದ್ರೆ ಅದರ ಸುತ್ತ ಇರ್ತಕ್ಕಂಥ ಕವಚವನ್ನ ಹೊರ ತೆಗೆದಿರಲ್ಲ. ಹಾಗೆ ಬಾಡಿಯನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇದು ಹೋಗುತ್ತೆ. ಆದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು, ಇಲ್ಲ, ನಮಗೆ ಅಲ್ಲಿರ್ತಕ್ಕಂಥ ಎಲ್ಲಾ ಗುಂಡಿನ ಅವಶೇಷಗಳು ಬೇಕು, ಅದನ್ನ ನೀವು ಹೊರ ತೆಗಿಲೇಬೇಕು ಅನ್ನುವ ಒಂದು ಸೂಚನೆಯನ್ನ ಕೊಟ್ಟ ಬಳಿಕ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡಿ ಸಂಪೂರ್ಣವಾಗಿ ಗುಂಡು ಹಾಗೂ ಅದರ ಸುತ್ತ ಇದ್ದ ಕವಚವನ್ನ ಹೊರ ತೆಗೆದಿರ್ತಕ್ಕಂಥದ್ದು. ಇದನ್ನೇ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಮುಂದಾಗಿ ಇದು ಒಂದು ಷಡ್ಯಂತ್ರ ಅಂತ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ವಿಮ್ಸ್ ನ ವೈದ್ಯರು ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇಂತಹ ಗಂಭೀರ ಪ್ರಕರಣದಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಂಡಿರೋದು ಈಗ ಬೆಟ ಬಯಲಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ವೈದ್ಯರ ನಿರ್ಲಕ್ಷ್ಯದಿಂದಾಗಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಕೆಲಸಗಳಾಗಿದೆ. ಅದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತಹ ಸೂಚನೆ ಮೇರೆಗೆ ಅಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿರೋದು.